ಪ್ರಿಯ ವಿದ್ಯಾರ್ಥಿಗಳೇ, ನಾನು ಶುಭಾ ಟಿ ಇ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್, GFGC, ಎಬ್ರಿ. ಇವತ್ತಿನ ಅವಧಿಯಲ್ಲಿ ನಾವು ಮಂಗಳೂರು ವಿಶ್ವವಿದ್ಯಾಲಯ BAಯ 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗಾಗಿ ನಿಗದಿಪಡಿಸಿರುವಂತಹ ಡೆವಲಪ್ಮೆಂಟ್ ಎಕನಾಮಿಕ್ಸ್ನಲ್ಲಿ meaning of innovations, types of innovation, innovation and entrepreneur role in economic development. ಶುಂಪೀಟರ್ ಅವರ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತದಲ್ಲಿ ಆವಿಷ್ಕಾರಕಗಳು ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಆವಿಷ್ಕಾರಕಗಳು ಅಂದರೆ ಏನು, ಅವುಗಳ ವಿಧಗಳು, ಆವಿಷ್ಕಾರಕ ಮತ್ತು ಉದ್ಯಮದಾರರ ಪಾತ್ರ ಆರ್ಥಿಕಾಭಿವೃದ್ಧಿಯಲ್ಲಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಅವಧಿಯಲ್ಲಿ ತಿಳ್ಕೊಳ್ಳೋಣ. ಈ ಒಂದು ಅವಧಿಯಲ್ಲಿ ನೀವೆಲ್ಲರೂ ಶುಂಪೀಟರ್ ಅವರ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತದಲ್ಲಿ ಆವಿಷ್ಕಾರ ಮತ್ತು ಉದ್ಯಮದಾರ ವಹಿಸುವಂತಹ ಪಾತ್ರಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ಬೋದು. ಕಳೆದ ತರಗತಿಯಲ್ಲಿ ನಾವು ಶುಂಪೀಟರ್ ಅವರ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತವನ್ನು ಅವರು ಯಾವ ಪುಸ್ತಕದಲ್ಲಿ ಮಂಡಿಸಿದ್ರು, ಆ ಒಂದು ಮಂಡನೆಯ ಹಿನ್ನೆಲೆ ಹೇಗಿತ್ತು, ಆ ಒಂದು ಸಿದ್ಧಾಂತದಲ್ಲಿ ಶುಂಪೀಟರ್ ಅವರು ಆರ್ಥಿಕ ಬೆಳವಣಿಗೆ ಹಂತಗಳ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಇವತ್ತಿನ ತರಗತಿಯಲ್ಲಿ we are going to learn about innovation and its role. Schumpeter assigned great role to innovation. He believed innovation was only instrument that can bring changes in economy and promote development. His development theory also called innovation development theory. ಶುಂಪೀಟರ್ ಅವರು ಆವಿಷ್ಕಾರಕ್ಕೆ ಬಹಳ ಪ್ರಮುಖವಾದಂಥ ಸ್ಥಾನವನ್ನು ನೀಡಿದ್ದಾರೆ. ಆರ್ಥಿಕತೆಯಲ್ಲಿ ಬದಲಾವಣೆಗಳಾಗಬೇಕು, ಆರ್ಥಿಕ ಅಭಿವೃದ್ಧಿ ಸಂಭವಿಸಬೇಕು ಅಂತಂದರೆ ಆವಿಷ್ಕಾರಕಗಳ ಪಾತ್ರ ಭಾಳ ಮುಖ್ಯ. ಹಾಗಾಗಿ ಶುಂಪೀಟರ್ ಅವರ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತವನ್ನು ಆವಿಷ್ಕಾರ ಅಭಿವೃದ್ಧಿ ಸಿದ್ಧಾಂತ ಅಂತಲೇ ಕರೆಯಲಾಗುತ್ತೆ. ಹಾಗಾಗಿ ಶುಂಪೀಟರ್ ಅವರ ಸಿದ್ಧಾಂತದಲ್ಲಿ ಆವಿಷ್ಕಾರ, ಆವಿಷ್ಕಾರಕ, ಉದ್ಯಮದಾರ ಭಾಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾರೆ. ಹಾಗಾಗಿ ನಾವಿವತ್ತು ಆವಿಷ್ಕಾರಕ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇನೋವೇಷನ್ ಮೇ ಬಿ ಡಿಫೈನ್ಡ್ ಆಸ್ ಎ ಚೇಂಜ್ ಇನ್ ಎಕ್ಸಿಸ್ಟಿಂಗ್ ಪ್ರೊಡಕ್ಷನ್ ಸಿಸ್ಟಮ್. ಇನೋವೇಷನ್ ಮೀನ್ಸ್ applying a discovery for economic purpose. Innovations are gift of technological development. That means advancement and improvement over the existing method or product was called innovation. ಅಂದರೆ ಅಸ್ತಿತ್ವದಲ್ಲಿರುವಂತಹ ಉತ್ಪಾದನಾ ವ್ಯವಸ್ಥೆಯಲ್ಲಿ ಆಗುವಂತಹ ಬದಲಾವಣೆಗಳನ್ನು ಆವಿಷ್ಕಾರ ಅಂತೇಳಿ ಕರೆಯಲಾಗುತ್ತೆ. ಆವಿಷ್ಕಾರ ಅಂದರೆ ಹೊಸತನ ಅಂತೇಳಿ ಹೇಳ್ಬೋದು. ಆವಿಷ್ಕಾರದ ಮೂಲಕ ನಾವು ತಂತ್ರಜ್ಞಾನವನ್ನು ಆರ್ಥಿಕ ಉದ್ದೇಶಗಳಿಗೋಸ್ಕರ ಬಳಸ್ಕೋಬಹುದು ಅಂತ ಹೇಳ್ಬೋದು. ಆವಿಷ್ಕಾರಕಗಳು ತಂತ್ರಜ್ಞಾನ ಅಭಿವೃದ್ಧಿಯ ಪ್ರಮುಖ ಕೊಡುಗೆ ಅಂತ ಹೇಳ್ಬೋದು. ಪ್ರಸ್ತುತ ಅಸ್ತಿತ್ವದಲ್ಲಿರುವಂತಹ ಉತ್ಪಾದನಾ ವಿಧಾನಗಳಲ್ಲಿ ಆಗುವಂತಹ ಒಂದು ಸುಧಾರಣೆಗಳನ್ನು, ಮುಂದುವರಿಕೆಗಳನ್ನು ಆವಿಷ್ಕಾರ ಅಂತೇಳಿ ಕರಿಬೋದು. ಉದಾಹರಣೆಗೆ ಹೇಳೋದಾದರೆ, ಕಪ್ಪು ಬಿಳುಪು ಟೆಲಿವಿಷನ್ ಬಂದ ನಂತರ ಬಣ್ಣದ ಟಿವಿಗಳು ಒಂದು ಆವಿಷ್ಕಾರ ಅಂತೇಳಿ ಪರಿಗಣಿಸ್ಬೋದು. ಯಾಕೆ ಅಂತಂದರೆ ಈಗಾಗಲೇ ಅಸ್ತಿತ್ವದಲ್ಲಿದ್ದಂತಹ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿಗಿಂತ ಕಲರ್ ಟಿವಿ ಹೊಸದಾಗಿತ್ತು ಮತ್ತು ಸುಧಾರಿತ ರೂಪವಾಗಿತ್ತು ಅಂತಲೇ ಹೇಳ್ಬೋದು. ಹಾಗಾಗಿ
ಆವಿಷ್ಕಾರ ಅಂದರೆ ಹೊಸತು, ಪ್ರಸ್ತುತದಲ್ಲಿರುವಂತಹ ಅಸ್ತಿತ್ವದಲ್ಲಿರುವಂತಹ ವಿಧಾನಗಳ ಒಂದು ಸುಧಾರಣೆ ಅಂತೇಳಿ ಕರಿಬೋದು. ಶುಂಪೀಟರ್ ಅವರು ಆವಿಷ್ಕಾರದ ಪ್ರಕಾರಗಳನ್ನು ಗುರುತಿಸಿದ್ದಾರೆ. 5 ರೀತಿಯ ಪ್ರಕಾರಗಳನ್ನು ಗುರುತಿಸಿದ್ದಾರೆ. ಆ 5 ಪ್ರಕಾರಗಳು ಯಾವುದ್ಯಾವುದು ಅಂತೇಳಿ ತಿಳ್ಕೊಳ್ಳೋಣ. ಇಂಟ್ರೊಡಕ್ಷನ್ ಆಫ್ ನ್ಯೂ ಗುಡ್, ಹೊಸ ಸರಕಿನ ಪರಿಚಯ ಮೊದಲನೇದು. ಎರಡನೇದು ಇಂಟ್ರೊಡಕ್ಷನ್ ಆಫ್ ನ್ಯೂ ಮೆಥಡ್ ಆಫ್ ಪ್ರೊಡಕ್ಷನ್, ಉತ್ಪಾದನಾ ವಿಧಾನದ ಪರಿಚಯ, ಹೊಸ ಉತ್ಪಾದನಾ ವಿಧಾನದ ಪರಿಚಯ. ಓಪನಿಂಗ್ ಆಫ್ ನ್ಯೂ ಮಾರ್ಕೆಟ್, ಹೊಸ ಮಾರುಕಟ್ಟೆಯ ಶೋಧನೆ. ನಾಲ್ಕನೇದು ದ ಡಿಸ್ಕವರಿ ಆಫ್ ನ್ಯೂ ರಿಸೋರ್ಸಸ್ ಆಫ್ ಸಪ್ಲೈ ಆಫ್ ರಾ ಮೆಟೀರಿಯಲ್ಸ್ ಆರ್ ಸೆಮಿ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್, ಅಂದರೆ ಹೊಸ ಸಂಪನ್ಮೂಲಗಳ ಶೋಧನೆ ಅಂತಲೂ ಹೇಳ್ಬೋದು. ಐದನೇದಾಗಿ ಇಂಟ್ರೊಡಕ್ಷನ್ ಆಫ್ ನ್ಯೂ ಆರ್ಗನೈಸೇಷನ್ ಇನ್ ಆ್ಯನ್ ಇಂಡಸ್ಟ್ರಿ, ಕೈಗಾರಿಕೆಗಳಲ್ಲಿ ಸಂಘಟನಾತ್ಮಕ ವ್ಯವಸ್ಥೆಯಲ್ಲಿ ಆಗುವಂತಹ ಹೊಸ ಬದಲಾವಣೆಗಳು. ಈ ಪ್ರಕಾರಗಳನ್ನು ನಾವು ಒಂದೊಂದಾಗೆ ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ಇಂಟ್ರೊಡಕ್ಷನ್ ಆಫ್ ನ್ಯೂ ಗುಡ್, ಹೊಸ ಸರಕಿನ ಪರಿಚಯ. ಹೊಸ ಸರಕಿನ ಪರಿಚಯ, ಸರಕುಗಳು ಗೋಚರ ಸರಕುಗಳಾಗಿರುತ್ತೆ. ಮಾನವನ ಬಯಕೆಗಳನ್ನು ಈಡೇರಿಸುವಂತಹ ಶಕ್ತಿಯನ್ನು ಹೊಂದಿರುತ್ತೆ. ಹೊಸ ಸರಕು ಅಂತಂದರೆ ಈಗಾಗಲೇ ಇರುವಂತಹ ಸರಕಿನ ಒಂದು ಸುಧಾರಣೆ ಅಂತ ಹೇಳ್ಬೋದು. ಉದಾಹರಣೆಗೆ ದೂರವಾಣಿ ಸಂಪರ್ಕದ ಕ್ಷೇತ್ರವನ್ನು ತಗೊಂಡಾಗ ಲ್ಯಾಂಡ್ ಫೋನ್ಗಳು, ಸ್ಥಿರ ಮೊಬೈಲ್ಗಳು ಒಂದು ಆವಿಷ್ಕಾರಕವಾಗಿತ್ತು. ನಂತರ ವೈರ್ಲೆಸ್ ಫೋನ್ ಎಕ್ವಿಪ್ಮೆಂಟ್ ಅದರ ಒಂದು ಸುಧಾರಿತ ರೂಪದ ಹೊಸ ಸರಕುಗಳಾಗಿ ಪರಿಚಯ ಆದವು. ನಂತರ ಮೊಬೈಲ್ ಫೋನ್ಗಳು ಹೊಸ ಸರಕುಗಳಾಗಿ ಪರಿಚಯ ಆಯಿತು. ಅಂದರೆ ಈಗಾಗಲೇ ಇರುವಂತಹ ಸರಕಿನ ಸ್ವರೂಪದಲ್ಲಿ ಬದಲಾವಣೆಗಳು ಉಂಟಾಗಿ ಹೊಸ ಸರಕುಗಳು ಉದಯಿಸುತ್ತೆ ಅಂತಲೇ ಹೇಳ್ಬೋದು. ಎರಡನೇ ಒಂದು ಆವಿಷ್ಕಾರದ ಸ್ವರೂಪ ಇಂಟ್ರೊಡಕ್ಷನ್ ಆಫ್ ನ್ಯೂ ಮೆಥಡ್ ಆಫ್ ಪ್ರೊಡಕ್ಷನ್, ಹೊಸ ಉತ್ಪಾದನಾ ವಿಧಾನದ ಪರಿಚಯ. ಉತ್ಪಾದನಾ ವಿಧಾನ ಅಂತಂದರೆ ಒಂದು ಸರಕನ್ನು ನಿರ್ಮಿಸುವ ಅಥವಾ ತಯಾರಿಸುವ ವಿಧಾನವಾಗಿರುತ್ತೆ. ತಯಾರಿಸುವ ವಿಧಾನದಲ್ಲಿ, ಪ್ರಸ್ತುತ ಇರುವಂತಹ ವಿಧಾನದಲ್ಲಿ ಬದಲಾವಣೆಗಳು ಸಂಭವಿಸಿದಾಗ ಹೊಸ ಉತ್ಪಾದನಾ ವಿಧಾನ ಅಂತೇಳಿ ಗುರುತಿಸಲಾಗುತ್ತೆ. ಉದಾಹರಣೆಗೆ ಬಟ್ಟೆ ನೇಯುವಂತಹ ಒಂದು ಉದ್ಯಮವನ್ನು ತಗೊಂಡಾಗ ಮೊದಲು ಹ್ಯಾಂಡ್ಲೂಮ್ಸ್ಗಳು ಇದ್ವು. ಅಂದರೆ ಕೈಮಗ್ಗಗಳು, ಕೈನಿಂದ ಬಟ್ಟೆಯನ್ನು ನೇಯುವಂತಹ ಉತ್ಪಾದನಾ ವಿಧಾನ ಅಸ್ತಿತ್ವದಲ್ಲಿ ಇತ್ತು. ನಂತರ ವಿದ್ಯುತ್ ಚಾಲಿತ ಪವರ್ ಲೂಮ್ಸ್ಗಳು ಸುಧಾರಿತ ಉತ್ಪಾದನಾ ವಿಧಾನವಾಗಿ ಪರಿಚಯ ಆಯಿತು ಅಂತಲೇ ಹೇಳ್ಬೋದು. ಹೀಗೆ ಅಸ್ತಿತ್ವದಲ್ಲಿದ್ದಂತಹ ವಸ್ತುಗಳನ್ನು ತಯಾರಿಸುವಂತಹ ವಿಧಾನದಲ್ಲಿ ಬದಲಾವಣೆಗಳು ಸಂಭವಿಸಿದಾಗ ಹೊಸ ಉತ್ಪಾದನಾ ವಿಧಾನ ಅಂತೇಳಿ ಪರಿಗಣಿಸಲಾಗುತ್ತೆ. ಮೂರನೇದಾಗಿ ದ ಓಪನಿಂಗ್ ಆಫ್ ನ್ಯೂ ಮಾರ್ಕೆಟ್, ಹೊಸ ಮಾರುಕಟ್ಟೆಯ ತೆರೆಯುವಿಕೆ ಅಥವಾ ಶೋಧನೆ ಅಂತ ಹೇಳ್ಬೋದು. ಅಂದರೆ ಒಂದು ಸರಕಿನ ಮಾರಾಟ ಕೇಂದ್ರಗಳನ್ನು ವಿಸ್ತರಿಸೋದು, ಹೊಸ ಸ್ಥಳಗಳಲ್ಲಿ ಸರಕುಗಳನ್ನು ಮಾರಾಟ ಮಾಡೋದು ಅಥವಾ ಹೊಸ ಗ್ರಾಹಕರನ್ನು ಸರಕುಗಳಿಗೆ ಆಕರ್ಷಿಸೋದು ಹೊಸ ಮಾರುಕಟ್ಟೆಯ ಒಂದು ಶೋಧನೆ ಅಂತಲೇ ಹೇಳ್ಬೋದು. ಉದಾಹರಣೆಗೆ ಭಾರತದ ಪುಷ್ಪೋದ್ಯಮ ಭಾರತವಲ್ಲದೆ ಇವತ್ತು ಯುರೋಪ್ ಮತ್ತು ಈಸ್ಟ್ ಏಷ್ಯಾಗಳಲ್ಲೂ ಕೂಡ ತನ್ನ ಮಾರುಕಟ್ಟೆಯನ್ನು
ತೆರೆದುಕೊಂಡಿದೆ. ಹಾಗಾಗಿ ಹೊಸ ಹೊಸ ಸ್ಥಳಗಳಿಗೆ ಹೊಸ ಗ್ರಾಹಕರನ್ನು ಪಡೆಯುವಂತಹ ವಿಧಾನಗಳೇ ದ ಓಪನಿಂಗ್ ಆಫ್ ನ್ಯೂ ಮಾರ್ಕೆಟ್. ನಾಲ್ಕನೇ ಒಂದು ಆವಿಷ್ಕಾರ ಅಂತಂದರೆ, ಆವಿಷ್ಕಾರದ ಸ್ವರೂಪವೆಂದರೆ ಡಿಸ್ಕವರಿ ಆಫ್ ನ್ಯೂ ರಿಸೋರ್ಸಸ್. ಈಗಾಗಲೇ ಇರುವಂತಹ ಸಂಪನ್ಮೂಲವನ್ನು ಬೇರೆಯೊಂದು ಬಳಕೆಯಲ್ಲಿ ಬಳಸೋದು ಅಥವಾ ಹೊಸ ಸಂಪನ್ಮೂಲದ ಶೋಧನೆ ಆಗಿರಬಹುದು ಅಂತಲೇ ಹೇಳ್ಬೋದು. ಉದಾಹರಣೆಗೆ ಭಾರತದಲ್ಲಿ ಪೆಟ್ರೋಲಿಯಂ ನಿಕ್ಷೇಪಗಳ ದೊರೆಯುವಿಕೆ ಹೊಸ ಸರಕುಗಳಾಗಿ ಗುರುತಿಸಲ್ಪಡಬಹುದು ಅಂತಲೇ ಹೇಳ್ಬೋದು. ಐದನೇ ಒಂದು ಆವಿಷ್ಕಾರದ ಸ್ವರೂಪ ನ್ಯೂ ಆರ್ಗನೈಸೇಷನ್ ಮೆಥಡ್ ಇನ್ ಆ್ಯನ್ ಇಂಡಸ್ಟ್ರಿ. ಕೈಗಾರಿಕೆಯಲ್ಲಿ ಹೊಸ ಸಂಘಟನಾ ವ್ಯವಸ್ಥೆಯನ್ನು ವಿಧಾನಗಳನ್ನು ಪರಿಚಯ ಮಾಡುವಂಥದ್ದು. ಅಂದರೆ ಆಡಳಿತ ರಚನೆಯಲ್ಲಿ ಕೆಲಸ ಮಾಡುವಂತಹ ವಿಧಾನದಲ್ಲಿ ಬದಲಾವಣೆಗಳನ್ನು ತರುವಂಥದ್ದು ಅಂತಲೇ ಹೇಳ್ಬೋದು. ಹಾಗಾಗಿ ಆಡಳಿತದಲ್ಲಿ ಗಣಕೀಕರಣವನ್ನು ಮಾಡಿಕೊಂಡಿರುವಂತಹ ಈ ಆಡಳಿತ ವ್ಯವಸ್ಥೆ ಒಂದು ಸುಧಾರಿತ ಸಂಘಟನಾ ವಿಧಾನವಾಗಿ ಆಚರಣೆಗೆ ಬಂತು ಅಂತಲೇ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಸ್ಟಾರ್ಟಪ್ಸ್ ಮತ್ತು ಸ್ಟ್ಯಾಂಡಪ್ಸ್ ನವೋದ್ಯಮಗಳು ಅನ್ನುವಂತಹ ಪರಿಕಲ್ಪನೆ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಬರ್ತಾ ಇರೋದು ಹೊಸ ಸಂಘಟನಾ ವ್ಯವಸ್ಥೆಗಳಾಗಿದೆ ಅಂತ ಹೇಳ್ಬೋದು. ಶುಂಪೀಟರ್ ಅವರ ಒಂದು ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತದಲ್ಲಿ ಆವಿಷ್ಕಾರಕಗಳು ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಯಾಕೆ ಆವಿಷ್ಕಾರಕಗಳಿಗೆ ಶುಂಪೀಟರ್ ಅವರು ಇಷ್ಟೊಂದು ದೊಡ್ಡ ಪಾತ್ರವನ್ನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ಈಗ ನಾವು ತಿಳ್ಕೊಳ್ಳೋಣ. ಇನೋವೇಷನ್ಸ್ ಬ್ರೇಕ್ ಸರ್ಕ್ಯುಲರ್ ಫ್ಲೋ ಆಫ್ ಎಕಾನಮಿ. ಒಂದು ನಿರ್ದಿಷ್ಟ ದರದಲ್ಲಿ ಚಲಿಸ್ತಿರುವಂತಹ ಆರ್ಥಿಕ ಚಟುವಟಿಕೆಗಳಲ್ಲಿ ಬದಲಾವಣೆಗಳನ್ನು ಉಂಟು ಮಾಡಬೇಕು ಅಂತಂದರೆ ಆವಿಷ್ಕಾರಕಗಳಿಂದ ಮಾತ್ರ ಸಾಧ್ಯ ಅಂತೇಳಿ ಶುಂಪೀಟರ್ ಅವರು ಬಲವಾಗಿ ಸಮರ್ಥಿಸಿದ್ದಾರೆ. ವಿತ್ ಇಂಟ್ರೊಡಕ್ಷನ್ ಆಫ್ ಇನೋವೇಷನ್ ಎಕನಾಮಿಕ್ ಡೆವಲಪ್ಮೆಂಟ್ ಪ್ರೋಸೆಸ್ ವುಡ್ ಸ್ಟಾರ್ಟ್ ಇನ್ ಎಕಾನಮಿ. ಆವಿಷ್ಕಾರಕಗಳ ಅನುಷ್ಠಾನದಿಂದ ಮಾತ್ರ, ಅಂದರೆ ಹೊಸತನಗಳ ಪರಿಚಯದಿಂದ ಮಾತ್ರ ಆರ್ಥಿಕ ಅಭಿವೃದ್ಧಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಅಂತೇಳಿ ಹೇಳ್ತಾರೆ. ಆವಿಷ್ಕಾರಕಗಳು ಉದ್ಯಮಗಳು ತಮ್ಮ ಉತ್ಪಾದನಾ ಖರ್ಚುಗಳನ್ನು ವೆಚ್ಚವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇನೋವೇಷನ್ಸ್ ಹೆಲ್ಪ್ಸ್ ಟು ಇನ್ಕ್ರೀಸ್ ಫರ್ಮ್ಸ್ ಪ್ರೊಡಕ್ಟಿವಿಟಿ. ಉದ್ಯಮಗಳ ಉತ್ಪಾದಕತೆ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಆವಿಷ್ಕಾರಕಗಳು ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಇನೋವೇಷನ್ಸ್ ಹೆಲ್ಪ್ಸ್ ಲೇಬರ್ ಎನ್ಹ್ಯಾನ್ಸ್ ದೇರ್ ಪ್ರೊಡಕ್ಟಿವಿಟಿ. ಶ್ರಮ ತನ್ನ ದಕ್ಷತೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೂ ಕೂಡ ಆವಿಷ್ಕಾರಕಗಳು ಪ್ರಮುಖವಾದಂಥ ಕೊಡುಗೆಯನ್ನು ನೀಡುತ್ತೆ. ಒಟ್ಟಿನಲ್ಲಿ ಆವಿಷ್ಕಾರಕಗಳು ಉದ್ಯಮದಲ್ಲಿ ಅನುಷ್ಠಾನಗೊಳ್ಳೋದ್ರಿಂದ ಉದ್ಯಮದ ಸಮಗ್ರ ಬೆಳವಣಿಗೆಗೆ, ಆ ಮೂಲಕ ಇಡೀ ಆರ್ಥಿಕತೆಯ ಬೆಳವಣಿಗೆಗೆ ಅದು ತನ್ನ ಕೊಡುಗೆಯನ್ನು ನೀಡುತ್ತೆ ಅಂತ ಹೇಳ್ಬೋದು. ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತದಲ್ಲಿ ಶುಂಪೀಟರ್ ಅವರು ಇನೋವೇಟರ್, ಆವಿಷ್ಕಾರಕನಿಗೆ, ಉದ್ಯಮದಾರರಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಏನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ನಾವು ತಿಳ್ಕೊಳ್ಳೋಣ. ಆವಿಷ್ಕಾರಕ, ಉದ್ಯಮದಾರ ಆರ್ಥಿಕತೆಯಲ್ಲಿ ಮುಂದಾಳಾಗಿರ್ತಾನೆ. ಹಾಗಾಗಿ ಆರ್ಥಿಕತೆಯಲ್ಲಿ ಬದಲಾವಣೆಗಳನ್ನು ತರುವಂದ್ರದಲ್ಲಿ ಅವನು ಪ್ರೇರಕ ಶಕ್ತಿಯಾಗಿ ಕೆಲಸ ಮಾಡ್ತಾನೆ ಅಂತ ಹೇಳ್ಬೋದು. ಶುಂಪೀಟರ್ ಡಿಫರ್ಸ್ ಎಂಟ್ರಪ್ರಿನರ್ಶಿಪ್ ಫ್ರಮ್ ಮ್ಯಾನೇಜರಲ್ ಆ್ಯಕ್ಟಿವಿಟಿ. ನಿರ್ವಹಣಾ ಚಟುವಟಿಕೆಗಳಿಂದ ಉದ್ಯಮದಾರರ ಚಟುವಟಿಕೆಗಳನ್ನು ಶುಂಪೀಟರ್ ಅವರು ಪ್ರತ್ಯೇಕ ಮಾಡ್ತಾರೆ ಅಂತಲೇ ಹೇಳ್ಬೋದು. ಎ ಮ್ಯಾನೇಜರ್ ಸಿಂಪ್ಲಿ ಡೈರೆಕ್ಟ್ಸ್ ಪ್ರೊಡಕ್ಷನ್
under existing techniques, but entrepreneurship requires the introduction of something new. ನಿರ್ವಾಹಕ ಏನು ಪರಿಸ್ಥಿತಿಗಳಿದ್ದಾವೆ ಆ ಪರಿಸ್ಥಿತಿಯಲ್ಲಿ ಕೆಲಸವನ್ನು ಮಾಡೋದಕ್ಕೆ ಮಾತ್ರ ಇಷ್ಟಪಡ್ತಾನೆ. ಆದರೆ ಒಬ್ಬ ಉದ್ಯಮದಾರ, ಆವಿಷ್ಕಾರಕ ಆ ಒಂದು ಪರಿಸ್ಥಿತಿಯಲ್ಲಿ ಹೊಸತನವನ್ನು ತಗೊಂಡು ಬಂದು ಬದಲಾವಣೆಗಳನ್ನು ಮಾಡೋದಕ್ಕೆ ಮುಂದೆ ಹಾಕ್ತಾನೆ ಅಂತೇಳಿ ಶುಂಪೀಟರ್ ಅವರು ಹೇಳ್ತಾರೆ. ಶುಂಪೀಟರ್ ಅವರು ಉದ್ಯಮದಾರರ ಕಾರ್ಯವನ್ನು ಬಂಡವಾಳಗಾರರ ಕಾರ್ಯಗಳಿಗಿಂತ ವಿಭಿನ್ನವಾಗಿ ನೋಡ್ತಾರೆ. ಬಂಡವಾಳಗಾರರು ಉದ್ಯಮಕ್ಕೆ ಅವಶ್ಯಕವಾಗಿರುವಂತಹ ಬಂಡವಾಳವನ್ನು ಒದಗಿಸ್ತಾರೆ. ಆದರೆ ಉದ್ಯಮದಾರರು ಆ ಬಂಡವಾಳವನ್ನು ಎಲ್ಲಿ ಹೂಡಬೇಕು, ಆ ಬಂಡವಾಳ ಯಾವ್ಯಾವ ಉಪಯೋಗಗಳಿಗೆ ಹೋಗಬೇಕು ಅನ್ನುವಂತಹ ಮಾರ್ಗದರ್ಶನವನ್ನು ಕೊಡ್ತಾರೆ ಅಂತೇಳಿ ಶುಂಪೀಟರ್ ಅವರು ಹೇಳ್ತಾರೆ. ಶುಂಪೀಟರ್ ಅವರು ಉದ್ಯಮದಾರ, ಆವಿಷ್ಕಾರಗಳನ್ನು ಪ್ರೇರೇಪಿಸ್ತಾರೆ, ಪ್ರಶಂಸಿಸ್ತಾನೆ ಅಂತೇಳಿ ಹೇಳ್ತಾನೆ. ಉದ್ಯಮದಾರ ಬದಲಾವಣೆಗಳಾಗುವಂತಹ ಸಮಯದಲ್ಲಿ ಬದಲಾವಣೆಗಳಿಗೆ ವಿರೋಧ ಇರುತ್ತೆ. ಅದೊಂದು ಸಾಮಾಜಿಕ ಮಾನಸಿಕವಾದಂತಹ ಅಡೆತಡೆ ಆಗಿರುತ್ತೆ. ಅಂತಹ ಸೈಕಾಲಜಿಕಲ್ ಬ್ಯಾರಿಯರ್ಸ್ಗಳನ್ನು ನಿಯಂತ್ರಣ ಮಾಡೋದಕ್ಕೆ, ಅವುಗಳನ್ನು ಹೋಗಲಾಡಿಸೋದಕ್ಕೆ ಅವನು ಪ್ರಮುಖವಾಗಿ ಕೆಲಸವನ್ನು ಮಾಡ್ತಾನೆ ಅಂತಲೇ ಹೇಳ್ಬೋದು. ಅದೇ ರೀತಿ ಬ್ಯಾಂಕಿನ ಅಧಿಕಾರಿಗಳು, ಬ್ಯಾಂಕಿನ ನಿರ್ವಾಹಕರು ತಮ್ಮ ನಿಧಿಗಳನ್ನು ಆವಿಷ್ಕಾರಕಗಳಿಗೆ ಒದಗಿಸುವಂತೆ ಅವರನ್ನು ಪ್ರೇರೇಪಿಸೋದು ಯಾರು ಅಂತಂದರೆ ಆವಿಷ್ಕಾರಕ ಮತ್ತು ಉದ್ಯಮದಾರ ಅಂತಲೇ ಹೇಳ್ತಾನೆ. ಒಟ್ಟಿನಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಆ ಬದಲಾವಣೆಗಳಿಗೆ ಬೇಕಾಗಿರುವಂತಹ ವಾತಾವರಣವನ್ನು ಸೃಷ್ಟಿಸೋದ್ರಲ್ಲಿ, ಆವಿಷ್ಕಾರಕಗಳನ್ನು ಸೃಷ್ಟಿಸೋದ್ರಲ್ಲಿ, ಆವಿಷ್ಕಾರಕಗಳನ್ನು ಅನುಷ್ಠಾನಗೊಳಿಸಿ ಉದ್ಯಮ ಯಶಸ್ವಿಯಾಗಿ ನಡೆಯೋದಕ್ಕೆ ಪ್ರಮುಖ ಕಾರಣ ಯಾರು ಅಂತಂದರೆ ಆವಿಷ್ಕಾರಕ ಮತ್ತು ಉದ್ಯಮದಾರ ಅಂತೇಳಿ ಶುಂಪೀಟರ್ ಅವರು ಅವರ ಕಾರ್ಯಗಳನ್ನು ಪ್ರಶಂಸಿದ್ದಾರೆ ಅಂತಲೇ ಹೇಳ್ಬೋದು. ಉದ್ಯಮದಾರ, ಆವಿಷ್ಕಾರಕ ಆರ್ಥಿಕತೆಗೆ ಮುಂದಾಳತ್ವವನ್ನು, ನಾಯಕತ್ವವನ್ನು ವಹಿಸಿಕೊಡುವ ಮೂಲಕ ಆರ್ಥಿಕತೆಯಲ್ಲಿ ಉದ್ಭವಿಸುವಂತಹ ಅನಿಶ್ಚಿತತೆಗಳನ್ನು, ಗಂಡಾಂತರಗಳನ್ನು ಎದುರಿಸುವಂತಹ ಧೈರ್ಯವನ್ನು ಪ್ರದರ್ಶಿಸ್ತಾರೆ ಅಂತೇಳಿ ಹೇಳ್ತಾನೆ. ಶುಂಪೀಟರ್ ಅವರು ಉದ್ಯಮದಾರರ ಕರ್ತವ್ಯಗಳನ್ನು ಹೇಳುವುದರ ಜೊತೆಗೆ ಉದ್ಯಮದಾರ, ಆವಿಷ್ಕಾರಕ ಯಾವೆಲ್ಲ ಅಂಶಗಳಿಂದ ಪ್ರೇರಣೆಗೊಳ್ತಾನೆ ಅನ್ನೋದನ್ನು ಕೂಡ ಹೇಳ್ತಾರೆ. ಆವಿಷ್ಕಾರಕ, ಉದ್ಯಮದಾರ ಆರ್ಥಿಕತೆಯಲ್ಲಿ ತನ್ನದೇ ಆದಂತಹ ಖಾಸಗಿ ವಾಣಿಜ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕು, ತನ್ನ ಶ್ರೇಷ್ಠತೆಯನ್ನು ಸಾಬೀತು ಮಾಡಿಸ್ಬೇಕು ಅನ್ನುವಂತಹ ಇಚ್ಛೆಗಳು, ಆಸೆಗಳು ಅವನನ್ನು ಆವಿಷ್ಕಾರಕವನ್ನು ಶೋಧನೆ ಮಾಡುವಂತಹ ದಾರಿಯಲ್ಲಿ ಅವನನ್ನು ಮುನ್ನಡೆಸುತ್ತೆ ಅಂತೇಳಿ ಹೇಳ್ತಾರೆ. ಅದೇ ರೀತಿ ಕೆಲಸಗಳನ್ನು ಇನ್ನೊಬ್ಬರ ಕೈಯಿಂದ ಮಾಡಿಸುವಂತಹ ಒಂದು ಜಾಣ್ಮೆ, ಖುಷಿಯನ್ನು ಪಡೆಯೋದಕ್ಕೋಸ್ಕರ ಉದ್ಯಮದಾರರು ಆವಿಷ್ಕಾರದಲ್ಲಿ ತೊಡಗ್ತಾರೆ ಅಂತೇಳಿ ಹೇಳ್ತಾನೆ ಶುಂಪೀಟರ್ ಅವರು. ಶುಂಪೀಟರ್ ಅವರ ಪ್ರಕಾರ ಒಬ್ಬ ಉದ್ಯಮದಾರ ತನ್ನ ಪಾತ್ರಗಳನ್ನು ಯಶಸ್ವಿಯಾಗಿ ನಡೆಸಬೇಕು ಅಂದರೆ ಕೆಲವು ಅವಶ್ಯಕವಾದಂತಹ ಗುಣಗಳನ್ನು ಅಥವಾ ಒಂದು ಅರ್ಹತೆಗಳನ್ನು ಹೊಂದಿರಬೇಕು ಅಂತೇಳಿ ಹೇಳ್ತಾರೆ. ಆ ಅರ್ಹತೆ ಏನು ಅಂತಂದರೆ know how have exist technological knowledge with which the entrepreneur can introduce new products or new combination of factors of production. ಅಸ್ತಿತ್ವದಲ್ಲಿರುವಂತಹ ತಂತ್ರಜ್ಞಾನ ಯಾವುದು, ಯಾವೆಲ್ಲ ಉತ್ಪಾದನಾ ವಿಧಾನ ಇದೆ ಅನ್ನುವಂತಹ ಪರಿಜ್ಞಾನ ಇರಬೇಕು. ಆ ಪರಿಜ್ಞಾನವಿದ್ದಾಗ ಅವುಗಳ ಮೇಲೆ ಸುಧಾರಣೆಗಳನ್ನು ಮಾಡೋದಕ್ಕೆ, ಅವುಗಳ ಮೇಲೆ ಆವಿಷ್ಕಾರಕಗಳನ್ನು ಮಾಡೋದಕ್ಕೆ ಆ ಉದ್ಯಮದಾರನಿಗೆ, ಆವಿಷ್ಕಾರಕನಿಗೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಪ್ರಸ್ತುತ ಅಸ್ತಿತ್ವದಲ್ಲಿರುವಂತಹ
ತಂತ್ರಜ್ಞಾನ ಕಾರ್ಯವಿಧಾನಗಳನ್ನು ಆವಿಷ್ಕಾರಕ ಉದ್ಯಮದಾರ ಅವಶ್ಯಕವಾಗಿ ತಿಳ್ಕೊಂಡಿರಬೇಕು. ಎರಡನೇ ಒಂದು ಅರ್ಹತೆ ಅಂದರೆ ಆ ಉದ್ಯಮದಾರ ನಿಧಿಗಳ ಬಗ್ಗೆ, ಅಂದರೆ ಆವಿಷ್ಕಾರಗಳಿಗೆ ಅವಶ್ಯಕವಾಗಿರುವಂತಹ ಹಣಕಾಸಿನ ಸೌಲಭ್ಯಗಳು ಎಲ್ಲೆಲ್ಲಿ ದೊರೆಯುತ್ತೆ, ಅವುಗಳನ್ನು ಯಾವ ರೀತಿ ಪಡಿಬೇಕು ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ಹೊಂದಿರಬೇಕು. In order to carry out the new inventions, the entrepreneur requires the services of the factors of production. For this, he needs purchasing power in the form of credit and capital, which can be provided by banks and other financial institutions. ಉತ್ಪಾದನಾಂಗಗಳನ್ನು ಒಂದು ಕಡೆ ಕಲೆ ಹಾಕೋದಕ್ಕೆ ಹಣಕಾಸಿನ ಅವಶ್ಯಕತೆ ಇರುತ್ತೆ. ಆ ಹಣಕಾಸಿನ ಮೂಲಗಳು ಎಲ್ಲೆಲ್ಲಿಂದ ದೊರೆಯುತ್ತೆ, ಯಾವೆಲ್ಲ ಸಂಸ್ಥೆಗಳಿದೆ ಅನ್ನೋದನ್ನು ಪರಿಜ್ಞಾನವನ್ನು ಹೊಂದಿರಬೇಕು. ಆ ಒಂದು ಸಂಸ್ಥೆಗಳ ಮೂಲಕ ಆ ಸಂಸ್ಥೆಗಳಲ್ಲಿ ಸಮನ್ವಯವನ್ನು ಸಾಧಿಸಿ ನಿಧಿಗಳು ಆವಿಷ್ಕಾರಗಳಿಗೆ ಸಿಗುವಂತೆ ಮಾಡಿ ಆವಿಷ್ಕಾರಕಗಳನ್ನು ಯಶಸ್ವಿಗೊಳಿಸಬೇಕಾಗುತ್ತೆ. ಹೀಗೆ ಶುಂಪೀಟರ್ ಅವರು ತಮ್ಮ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತದಲ್ಲಿ ಉದ್ಯಮದಾರ ಆವಿಷ್ಕಾರಕ ಯಾವೆಲ್ಲ ಅಂಶಗಳನ್ನು ಹೊಂದಿರಬೇಕೋ, ಅವನ ಅರ್ಹತೆ ಹೇಗಿರಬೇಕೋ, ಅವನ ಪ್ರೇರಣಾ ಶಕ್ತಿಗಳು ಯಾವ್ಯಾವುದು, ಅವನು ಆರ್ಥಿಕಾಭಿವೃದ್ಧಿಯಲ್ಲಿ ಯಾವ ರೀತಿಯಾದಂಥ ಪಾತ್ರವನ್ನು ನಿರ್ವಹಿಸ್ತಾನೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ವಿವರಣೆಯನ್ನು ನೀಡಿದ್ದಾರೆ.